ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಫೋರ್ಡ್ ಫಿಗೋ 2012 ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಿ ಅಂದ್ರೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಸುಮ್ಮನೆ ಕಾಮೆಂಟ್ಸ್ ಮಾಡೋಕೆ ಹೋಗಬೇಡಿ. ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅಲ್ಲಿ ಟಚ್ ಮಾಡಿದ್ರೆ ಸಾಕು, ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರು. ನೀವು ಅಲ್ಲಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಅದು ಫೋರ್ಡ್ ಫಿಗೋ ಪೆಟ್ರೋಲ ಡೀಸೆಲ್ ಸರ್ ಅದು ಡೀಸೆಲ್ ಸರ್. ಅದು ಓಕೆ. ಎಷ್ಟು ಮಾಡಲು? 2012. ಓನರ್ ಎಷ್ಟಾಗಿದ್ದಾರೆ? ನಾನು ಎರಡನೇ ಓನರ್ ಸರ್. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಅದು 84 ಓಡಿದೆ ಸರ್. ಓಕೆ. ಏನು ಮೈಲೇಜ್ ಬರ್ತಿದೆ ಗಾಡಿ? ಅದು 20 ಮೇಲೆ ಬರುತ್ತೆ ಸರ್. ಹೈವೇಲಿ 24, 25ವರೆಗೆ ಬರುತ್ತೆ. ಹ್ಞೂ. ಸಿಟಿಯಲ್ಲಿ ಒಂದು 18, 20 ಬರುತ್ತೆ. ಓಕೆ. ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಸರ್, FC 27 ಹ್ಞೂ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಬೇಕಾದ್ರೆ ಮಾಡಿ ಏನಾದರೂ ಇದಾದರೆ ಸೇಲಿಂಗ್ ಇದ್ದರೆ ನಾನು ಅವತ್ತೇ ಮಾಡಿಕೊಡ್ತೀನಿ ಸರ್, ಇದು ಇನ್ಶೂರೆನ್ಸ್ ಇದೆ. ಹ್ಞೂ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ಏನು ಟಚ್ ಅಪ್ ಪೇಂಟ್ ಏನಾದ್ರು ಆಗಿದೆಯಾ? ಇಲ್ಲ, ಪೈಂಟ್ ಆಗಿದೆ ಸರ್. ನಾನು ತಗೊಂಡಲ್ಲ ಅವಾಗಲೇ ಪೈಂಟ್ ಆಗಿತ್ತು. ಅದು ಏನೋ ಸ್ಕ್ರಾಚಸ್ ಅದು ಇದು ಅಂತ ಎಲ್ಲ ಇದಾಗಿತ್ತು. ಅದಕ್ಕೆ ನಾರ್ಮಲ್ ಪೈಂಟ್ ಹೊಡ್ಸಿದ್ದಾರೆ. ನಾರ್ಮಲ್ ಪೈಂಟ್ ಮಾಡ್ತಿದ್ದಾರೆ, ಪೈಂಟಿಂದ ಏನಿಲ್ಲ. ಅದೇನು ಆಕ್ಸಿಡೆಂಟ್ ಏನಿಲ್ಲ. ಆಮೇಲೆ ಮೊನ್ನೆ ಅಂದರೆ ಒಂದು 6 ತಿಂಗಳು ಮುಂಚೆ ಇದಕ್ಕೆ ಹೋಗಿದ್ದು, ಯಾವುದು ದಾದಾಪಾಡ್ ಇದೆಯಲ್ಲ ಸರ್, ಇಲ್ಲಿ ಚಿಕ್ಕಮಗಳೂರು ತವ, ಅಲ್ಲಿ ಇದಕ್ಕೆ ಏಟ್ ಬಿದ್ದಿತ್ತು, ಏನು ಕಲ್ಲಿಗೆ, ಇದು ಮುಂದ್ಗಡೆ ಬಂಪರ್ ಗುಂಡಿಯಲ್ಲಿ ಹತ್ತಿ ಇದಾಯ್ತಲ್ಲ, ಮುಂದ್ಗಡೆ ಇದು ಬಂಪರ್ ಇದೆಯಲ್ಲ ಅದೆಲ್ಲ ಹೊಡೆದೋಯ್ತದ ಮುಂದ್ಗಡೆ. ಅದಕ್ಕೋಸ್ಕರ ಶೋರೂಮಲ್ಲೇ ಹೊಸಾದ್ ಹಾಕ್ಸಿದ್ದೀನಿ ನಾನೀಗ. ಬಂಪರ್ ಮಾತ್ರ ಹೊಸಾದ್. ಅದು ಏನು ಜೈಂಟ್ ಮಾಡ್ಸೋದು ಇದು ಮಾಡ್ಸೋದು ಏನಿಲ್ಲ, ಡೈರೆಕ್ಟ್ ಹೊಸಾದೇ ಹಾಕ್ಸಿದ್ದೀನಿ. ಒಂದು 8,000 ರೂಪಾಯಿನೂ ಆಯ್ತು, 9,000 ರೂಪಾಯಿ ಆಯ್ತು ಹೊಸಾದ್ ಹಾಕ್ಸಿದ್ದೀನಿ. ಅದು ಮತ್ತೆ ಇನ್ನೇನು ಆಕ್ಸಿಡೆಂಟ್ ಏನಿಲ್ಲ. ಸ್ಟೆಪ್ನಿ ಇದೆ, AC ಇದೆ. ಆಮೇಲೆ ಒಳಗೆ ಇದಿದೆಯಲ್ಲ ಸರ್, 3D ಮ್ಯಾಟ್ ಹಾಕ್ತಿದ್ದೀನಿ, ನಾನು ಹಾಕ್ತಿದ್ದೀನಿ. ಅದು ತಗೊಂಡಾದ್ಮೇಲೆ ಹಾಕ್ತಿದ್ದೆ ನಾನು 3D ಮ್ಯಾಟ್. ಒಂದು 6,000 ರೂಪಾಯಿ ಆಯ್ತು ಅದು. ಮತ್ತೆ ಸೀಟ್ ಎಲ್ಲ ಲೆದರ್, ಸೀಟಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. AC ಎಲ್ಲ. ಆಮೇಲೆ ಆಯಿಲ್ ಚೇಂಜ್ ಮಾಡಿಸಿ ಒಂದು 6 ತಿಂಗಳೇನೋ ಆಗಿದೆ ಸರ್. ಓಕೆ. ಇಂಜಿನ್ ಎಲ್ಲ ಓಕೆ ಇದೆಯಾ? ಹ್ಞೂ, ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಟೈರ್ಗಳೆಲ್ಲ ಹೆಂಗಿದಾವೆ ಸರ್ ಗಾಡೀಲಿ? ಟೈರ್ ನಾರ್ಮಲ್ ಇದಾವೆ ಸರ್, ಪರವಾಗಿಲ್ಲ. ಒಂದು 50% ಇದಾವೆ. 50, 60, 55% ಎಲ್ಲ ಚೆನ್ನಾಗಿದ್ದಾವೆ. ಇದು ಸ್ಟೆಪ್ನಿನೂ ಇದೆ. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ನನ್ನ ತಾವೇ ಇದೆ ಸರ್. ನಾನು ಸೆಕೆಂಡ್ ಓನರು, ನನ್ನ ತಾವೇ ಇದೆ ಎಲ್ಲ. ಎಲ್ಲ ನನ್ನ ಹೆಸರಲ್ಲೇ ಇದೆ. ಗಾಡಿ ಇರೋದೆಲ್ಲಿ ಸರ್ ಲೊಕೇಶನು? ಇದು ಹರಿಹರ ಸರ್, ದಾವಣಗೆರೆ ಹರಿಹರ. ಹರಿಹರ ಪ್ರಾಪರ್ ಹರಿಹರನೇ. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಸರ್, ಇದು 2.25 ಹೇಳ್ತಿದ್ದೀನಿ ಸರ್. 2,25,000? ಹೌದು. ಮಾಡಲ್ ಎಷ್ಟಂದರೆ? 2012, 2012 ಮಾಡಲ್. ಏನು ಕಡಿಮೆ ಆಗುತ್ತೆ ಸರ್ ಅದು? ಏನು ಸರ್, ಅದೇ ನಾನೇ ಈಗ ಕಡಿಮೆ ಹೇಳಿದ್ದೀನಿ ಸರ್. ಇನ್ನೇನು ಬಂದರೆ ಯಾರಾದರೂ ನಿಮ್ಮ ಕಡೆಯಿಂದ ಒಂದು 5,000-6,000 ರೂಪಾಯಿ ಕಮ್ಮಿ ಮಾಡೋಣ ಅಂತ ಹೇಳಿ ಸರ್. 5,000 ಅಲ್ಲ, ಸ್ವಲ್ಪ ನೋಡ್ಕೊಂಡು ಮಾಡಿ. ಯಾಕಂದರೆ ಫೋರ್ಡ್ ಗಾಡಿ ಏನು ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಇಲ್ಲ, ಮೈಲೇಜ್ ಎಲ್ಲ ಚೆನ್ನಾಗಿ, ಗಾಡಿ ಬಗ್ಗೆ ಏನು ಇದಿಲ್ಲ ಸರ್. ನೋಡೋಣ, ಹೆಚ್ಚು ಕಮ್ಮಿ ಮಾಡೋಣ ಅಂತ ಹೇಳಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಏನು ಮಾಡಿಕೊಡೋಣ. ಓಕೆ. ನಂಬರ್ ಇದೆ ಹಾಕಿರಲ್ಲ ಸರ್? ಅದೇ ಸರ್, ಇದೇ ನಂಬರ್.